ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ನೋಡಿದ್ರೆ ಸಖತ್ ಬೇಜಾರಾಗುತ್ತೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಸೀಕ್ರೆಟ್ ರೂಮ್ ಅಲ್ಲಿ ಕಿರಿಕಿರಿ ಶುರು ಅಂತ ಕೊಟ್ಟಿದ್ದಾರೆ. ಇವ್ರು ಯಾವಾಗ ಇಲ್ಲಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಮಾಡ್ಬಿಟ್ಟು ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಮಾಡಿದ್ ತಪ್ಪಲ್ಲ, ಇಲ್ಲಿ ಇವ್ರಿಬ್ಬರನ್ನು ಹಾಕಿದ್ದು ತಪ್ಪು ಅಂತ ಅನಿಸ್ತದೆ. ಇಲ್ಲಿ ಧ್ರುವಂತವ್ರ ಜಾಗದಲ್ಲಿ ಅಶ್ವಿನಿ ಅವ್ರು ಇದ್ರೆ ಸಾಕಾಗಿರೋದು. ಯಾಕಂತಂದ್ರೆ ಇವ್ರಿಗೂ ಗೊತ್ತು, ಬಿಗ್ ಬಾಸ್ ಅವ್ರಿಗೂ ಧ್ರುವಂತವ್ರನ್ನ ಇಲ್ಲಿ ರಕ್ಷಿತ್ ಅವ್ರನ್ನ ಹಾಕಿದ್ರೆ 24 ಗಂಟೆಲಿ ಜಗಳ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಜಗಳ ಕೂಡ ಇಲ್ಲಿ ಆಗ್ತಾನೆ ಇದೆ. ನೆನ್ನೆನೂ ಅಷ್ಟೇ, ಹೋಗಿದ ತಕ್ಷಣ ಕಾಲಿಟ್ಟಿದ ತಕ್ಷಣ ಇವ್ರ ಜೊತೆ ನಾನು ಹೇಗಪ್ಪ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ತಲೆ ಚೆಚ್ಕೊಂತಿದ್ರು. ಅಂದ್ರೆ ಹೇಗಿರ್ಬೇಕು ಇವ್ರ ಜೊತೆ ನಾನಿಲ್ಲಿ 24 ಅವರ್ಸ್ ಅಂತ ಅಂದ್ಬಿಟ್ಟು. ಅದಾಗಿದ್ದ ತಕ್ಷಣ ಸಿಕ್ಕಾಪಟ್ಟೆ ಮಾತುಗಳ ಕಥೆಗಳಲ್ಲಿ ಆಗುತ್ತೆ. ಧ್ರುವಂತವರು ಕೂಡ ಅಲ್ಲಿ ಟ್ರಿಗರ್ ಆಗಂಗೆ ಮಾತಾಡ್ತಾರೆ. ಈಗ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ರಕ್ಷಿತ್ ಅವರೇ ಕೇಳ್ತಾರೆ, ನನಗೊಂದು ಕ್ವಶನ್ ಉಂಟು, ಯಾಕೆ ನೀವು ಇಷ್ಟು ಸ್ಟೈಲ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅದಕ್ಕೆ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ, ಇಟ್ ಈಸ್ ಎ ಲವ್ ಮೈ ಸೆಲ್ಫ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅಂತ ರಕ್ಷಿತ್ ಅವ್ರು ಕೂಡ ಅಂತಾರೆ. ಆದ್ರೆ ಆತರ ಹೇಳಿದಾಗ ಸ್ವಲ್ಪ ಬೇಜಾರಾಗುತ್ತೆ ಎದುರುಗಡೆ ಇರೋ ಪರ್ಸನ್ಗೂ ಕೂಡ. ಬಿಗ್ ಬಾಸ್ ಕೂಡ ಇವತ್ತ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಗೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿ ತಪ್ಪಾಯ್ತು ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಇಲ್ಲಿ ಚಿಂತೆ ಮಾಡ್ತಲ್ಲ, ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಯಾರ್ಯಾರನ್ನ ಹಾಕಿದ್ರೆ ಯಾವ ರೀತಿ ಇಲ್ಲಿ ಜಗಳ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಜಗಳ ಆಗ್ಲಿ ಅಂತಾನೆ ಹಾಕಿದರೆ ಇಲ್ಲಿ ಜಗಳ ಕೂಡ ಅದೇ ರೀತಿ ಆಗ್ತದೆ. ಮಾತಾಡದೆ ಇದ್ರೆ ಚೆನ್ನಾಗಿರೋದು. ನಿನ್ನೆ ಇಲ್ಲಿ ಧ್ರುವಂತ್ ಅವರೇ ಮಾತಾಡ್ಸ್ಕೊಂಡು ಹೋಗ್ತಿದ್ರು. ಈಗ ಇಲ್ಲಿ ರಕ್ಷಿತ್ ಅವರೇ ಕ್ವಶನ್ ನ ಕೇಳ್ಬಿಟ್ಟು ಅವರೇ ಜಗಳ ಸ್ಟಾರ್ಟ್ ಮಾಡಿದವ್ರ ತರ ಕಾಣಿಸ್ತದೆ. ಯಾಕಂದ್ರೆ ಸುಮ್ಮನೆ ಇದ್ದಿದ್ರೆ ಆಗೋಗಿರೋದು, ಅವ್ರು ಏನಾದ್ರು ಸ್ಟೈಲ್ ಮಾಡ್ಕೊಂಡಿದ್ರೆ ನಡೆದೋಗಿರೋದು. ಇಲ್ಲಿ ನಾರ್ಮಲ್ ಆಗಿ ಮಾತಾಡಿದಾಗ ಇಲ್ಲಿ ಧ್ರುವಂತ್ ಅವರು ಕೂಡ ನಾರ್ಮಲ್ ಆಗಿ ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ಸ್ವಲ್ಪ ಆಟಿಟ್ಯೂಡ್ ತೋರಿಸಿದ್ರೆ ಎಂತವ್ರಿಗೆ ಆದ್ರೂ ಕೂಡ ಇಲ್ಲಿ ಬೇಜಾರ್ ಆಗೇ ಆಗುತ್ತೆ. ರಕ್ಷಿತ್ ಅವ್ರ ರೀತಿ ಹೇಳಿದ ತಕ್ಷಣ ಅಂದ್ರೆ ಬಿಗ್ ಬಾಸ್ ಇಲ್ಲಿ ಯಾಕೆ ನಿಮ್ಮನ್ನ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದೀನಿ ಅಂತ ಅಂದ್ಬಿಟ್ಟು ಅವರೇ ಯೋಚನೆ ಮಾಡ್ತಿದ್ದಾರೆ, ತಪ್ಪಾಯ್ತು ಅಂತ ಅನ್ಕೊಂಡಿರ್ತಾರೆ ಅಂತ ಅಂದಿದ ತಕ್ಷಣ ಇಲ್ಲಿ ಅವ್ರಿಗೂ ಕೂಡ ಬೆಂಕಿ ಹತ್ತೋ. ಅದಕ್ಕೆ ಇಲ್ಲಿ ಧ್ರುವಂತ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ನಿನ್ನ ಒಂದು ಆಟಿಟ್ಯೂಡು, ಬಿಹೇವಿಯರು, ಮಾಡೋ ರೀತಿ ಇದೆಲ್ಲ, ಮತ್ತೆ ನೀನ್ ಒಳ್ಳೇದು ಕೇಳಿದ್ರು ಕೂಡ ಅದನ್ನ ನೀನು ತಗೊಳ್ದೆ ಹಾ ಹ್ಞೂ ಅಂತಂದ್ಬಿಟ್ಟು ಅದೇ ರಕ್ಷಿತ್ ಅವ್ರು ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡಿ ತೋರ್ಸಕ್ ಹೋದ್ರು. ಆಕ್ಚುಲಾಗಿ ಯಾರು ಏನ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಅದೇ ರಕ್ಷಿತ್ ಅವ್ರು ಯಾವ ರೀತಿ ಇದಾರೋ ಅವ್ರು ಆ ರೀತಿ ಇದ್ರೆ ಚೆನ್ನಾಗಿರುತ್ತೆ. ಧ್ರುವಂತ್ ಅವ್ರು ಹೋಗ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಯಾವ ರೀತಿ ಮಾಡ್ತಾರೆ ತೋರ್ಸಕ್ ಹೋದ್ರೆ ಅವರ ಒಂದು ವ್ಯಕ್ತಿತ್ವನೇ ಹಾಳಾಗುತ್ತೆ. ಅಂದ್ರೆ ಧ್ರುವಂತ್ ಅವ್ರ ವ್ಯಕ್ತಿತ್ವ ಏನಿರುತ್ತೆ ಅದು ಹಾಳಾಗುತ್ತೆ. ಅವ್ರಿಗೆ ಅದು ಗೊತ್ತಾಗ್ತಲ್ಲ ಅಷ್ಟೇ. ಏನೋ ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅನ್ಸುತ್ತೆ, ಅವ್ರಿಗೆ ಅನ್ಸುತ್ತೆ. ಬಟ್ ನೋಡೋರ್ಗೆ ಏನಪ್ಪಾ ಅಂತಂದ್ರೆ ನೋಡಿ ನಾಗವಳ್ಳಿ ತರ ಚೇಂಜ್ ಆಗ್ತಿರ್ತಾನೆ ಅವಾಗ ಅಂತ ಅಂದ್ಬಿಟ್ಟು. ಅಂದ್ರೆ ಅವ್ರದ್ದು ಏನಿರುತ್ತೆ ಆಟಿಟ್ಯೂಡ್ ಅಲ್ಲಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ, ಮ್ಯಾನರಿಸಮ್ ಫುಲ್ ಚೇಂಜ್ ಆಗ್ಬಿಡುತ್ತಲ್ವಾ, ಆ ರೀತಿ ಅನ್ಸುತ್ತೆ. ಒಟ್ಟಿನಲ್ಲಿ ರಕ್ಷಿತ್ ಅವ್ರು ಕೂಡ ಅದಕ್ಕೆ ಹೇಳೋದು, ಯಾಕೆ ಫೂಟೇಜ್ ಬೇಕಾ, ಫೂಟೇಜ್ಗೋಸ್ಕರನ ಈ ರೀತಿ ಮಾಡ್ತಿರೋದು, ಕಾಪಿ ಕ್ಯಾಟ್ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಹೇಳ್ತಾರೆ. ರಕ್ಷಿತಾ ಆಗೋಕೆ ಹೋಗ್ಬೇಡಿ, ನೀವು ರಕ್ಷಿತಾನ ಆರ್ ಕೂಡ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇವ್ರು ಹೇಳಿದ್ರಲ್ಲೂ ಕೂಡ ಅರ್ಥ ಆಯ್ತು. ಯಾಕಂದ್ರೆ ಯಾರ್ಯಾರು ಯಾವ್ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೋ ಅದೇ ರೀತಿ ಇರಬೇಕು. ಜನಗಳಿಗೆ ಇವಾಗ ರಕ್ಷಿತ್ ಅವರು ಆ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ, ಧ್ರುವಂತ್ ಅವರು ಸೈಲೆಂಟ್ ಆಗಿದ್ರೆ ಇಲ್ಲಿ ಇಷ್ಟ ಆಗುತ್ತೆ. ಅಂದ್ರೆ ಅದೇ ರೀತಿ ಇರಬೇಕು. ಅದನ್ನ ಬಿಟ್ಬಿಟ್ಟು ರಕ್ಷಿತ್ ಅವ್ರ ತರ ಹ್ಞೂ ಅಂತ ಅಂದ್ಬಿಟ್ಟು ತರ ಮಾಡಕ್ ಹೋದ್ರೆ, ಅಂದ್ರೆ ಸ್ವಲ್ಪ ಅವ್ರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳಕ್ ಹೋದ್ರೆ ಅದು ಅಸಹ್ಯವಾಗಿ ಕಾಣಿಸುತ್ತೆ. ಆದ್ರೆ ಧ್ರುವಂತ್ ಅವ್ರಿಗೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಬೇರೆಯವ್ರಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ರಕ್ಷಿತ್ ಅವ್ರಿಗೂ ಕೂಡ ಕೋಪ ಬಂತು. ಅದಕ್ಕೆ ರಕ್ಷಿತ್ ಅವ್ರ ಆರ್ ಕೂಡ ನೀವು ಆಗಕ್ಕಾಗಲ್ಲ, ಅಂದ್ರೆ ಅರ್ಧನೂ ಕೂಡ ನೀವು ಆಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದು. ಅದಕ್ಕೆ ಇಲ್ಲಿ ನೋಡಿ ಲಾಸ್ಟ್ ಟೈಮು ರಕ್ಷಿತ್ ಅವರು ಅಶ್ವಿನಿ ಅವ್ರಿಗೆ ಕಾಲಲ್ಲಿ ಈ ತರ ಮಾಡ್ಬಿಟ್ಟು ತೋರಿಸಿರ್ತಾರೆ. ಅದೇ ತರ ಇಲ್ಲಿ ಸೇಮ್ ಅವ್ರು ಏನ್ ಮಾಡಿದ್ರು ಅದೇ ರೀತಿ ಇಲ್ಲಿ ಮಾಡಕ್ ಹೋದ್ರು. ಅಲ್ಲಿ ಮಾಡಿದ್ದು ಕೂಡ ತಪ್ಪು ಅಂತ ಅಂದ್ಬಿಟ್ಟು ಕಿಚ್ಚನ ಪಂಚಾಯತಿಲಿ ಅದು ಆಯ್ತು. ಅದಾದ್ಮೇಲೂ ಕೂಡ ತಪ್ಪು ಅಂತ ಗೊತ್ತಿದ್ರು ಕೂಡ ಸೇಮ್ ಅದೇ ರೀತಿ ಕಾಲ್ನ ಕೆಳಗಡೆ ಹಾಕ್ಬಿಟ್ಟು ಈ ತರ ತೋರಿಸಿದಾಗ ಇದು ಎಷ್ಟು ಸರಿ. ಅವ್ರೇನೋ ಚಿಕ್ಕವರು ಬಿಡಿ, ಬಟ್ ಇವ್ರು ದೊಡ್ಡವ್ರಲ್ವಾ, ಇವ್ರು ಬುದ್ಧಿ ಇರ್ಬೇಕಲ್ವಾ. ನಾನು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರ ಹತ್ರ ಹೆಂಗ್ ಮಾತಾಡಬೇಕು ಅಂತ ತಿಳ್ಕೊಂಡಿರ್ಬೇಕು. ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು. ಚಿಕ್ಕವ್ರು ತಪ್ಪು ಮಾಡಿದಾಗ ದೊಡ್ಡವರು ತಿಳಿಸಿಡ್ಬೇಕು. ಅದನ್ನ ಬಿಟ್ಬಿಟ್ಟು ನಾವು ಕೂಡ ಇಲ್ಲಿ ಅದೇ ರೀತಿ ಮಾಡ್ತೀವಿ ಅಂತಂದ್ರೆ ಏನ್ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಹೇಳೋದು, ಬರೀ ಮಾತೆತ್ತಿರೋದು ಸಾಕು, ನಮ್ಗೆ ಏನ್ ಬರುತ್ತೆ, ನಮ್ಗೆ ನಾವು ಮಾಡಿದ್ದೇ ಕರೆಕ್ಟು ಅಂತ ಅಂದ್ಬಿಟ್ಟು ಎಲ್ಲಾದ್ರೂ ಕೂಡ ಹೇಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಮಾಡ್ತಿರೋ ತಪ್ಪೇ ಅದು. ಈಗ ಅವ್ರು ಏನೇ ಮಾಡಿದ್ರು ಕೂಡ ಅದು ಸರಿ ಅನ್ನೋ ಲೆಕ್ಕದಲ್ಲಿ ಅವರು ಇದ್ದಾರೆ. ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ನಾನು ಹೇಳ್ತಿರೋದು ರಕ್ಷಿತ್ ಅವ್ರು ಮಾಡಿದ್ದೆಲ್ಲಾನು ಸರಿ ಅಂತಲ್ಲ. ಇಲ್ಲಿ ಫಸ್ಟ್ ಕೇಳಿದ್ದು ಅವರೇ, ಅಂದ್ರೆ ಕ್ವಶನ್, ನನಗೊಂದು ಪ್ರಶ್ನೆ ಉಂಟು ಅಂತ ಅಂದ್ಬಿಟ್ಟು ಇಲ್ಲಿಂದಾನೇ ಕಿರಿಕಿರಿ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದ್ದು. ಸದ್ಯ ನೋಡಿ ಇವೆಲ್ಲ ಒಂದು ಕಡೆ ಆಯ್ತು ಅಂತಂದ್ರೆ ಪ್ರೋಮೋದಲ್ಲಿ ಇರೋ ಪ್ರಕಾರ ನೆನ್ನೆ ಕೂಡ ಇವರಿಬ್ಬರ ಮಧ್ಯೆ ಸುಮಾರು ಜಗಳಗಳು ಇಲ್ಲಿ ಆಯ್ತು. ಯಾಕಂತಂದ್ರೆ ಧ್ರುವಂತ್ ಅವ್ರು ಗುರಿ ಎತ್ತಿದೇನಪ್ಪ ಅಂತಂದ್ರೆ ಇಲ್ಲಿ ಇವರು ರಜತ್ ಅವರು ಇಲ್ಲಿ ಹೇಳ್ತಾರೆ, ರಕ್ಷಿತಾ ಒಬ್ಳು ಒಪ್ಪಸ್ ಬಂದ್ರೆ ಸಾಕಪ್ಪ, ಅವನ್ ಬಂದ್ಬಿಟ್ಟು ಏನು ಕೂಡ ಇಲ್ಲಿ ದಬ್ಬಾಕೋದು ಕಿತ್ತಾಕೋದು ಏನು ಕೂಡ ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಇವರು ಚೈತ್ರ ಅವರು ಮತ್ತೆ ಇಲ್ಲಿ ರಘುವರ ಯಾರೋ ಹೇಳ್ತಾರೆ, ಅದಂಗ್ ಬಂದ್ಬಿಡ್ತಾರೆ, ಬಂದ್ರೆ ಇಬ್ರು ಕೂಡ ಇಲ್ಲಿ ಬರ್ತಾರೆ, ಒಬ್ರನ್ನ ಕಳ್ಸಲ್ಲ ಅಂತ ಅಂದ್ಬಿಟ್ಟು. ಅಯ್ಯೋ ಬೇಡಪ್ಪ ಅಂತ ಬಂದ್ಬಿಟ್ಟು ಸುಮ್ಮನೆ ಡ್ರಿಲ್ ಹೊಡಿತಾನೆ ಹಂಗೆ ಹಿಂಗೆ ಅಂತ ಇಲ್ಲಿ ಮಾತಾಡ್ತಾರಲ್ವಾ. ನೋಡಿ ಇವರಿಂದ ಎಷ್ಟು ಇರಿಟೇಷನ್ ಅಂತಂದ್ರೆ, ಇವರು ಮಾತಾಡೋದು ಕೆಲವೊಂದು ಸಂದರ್ಭಗಳಲ್ಲಿ ಕರೆಕ್ಟ್ ಆಗಿರುತ್ತೆ, ಎಲ್ಲಾ ಸಮಯದಲ್ಲೂ ಕೂಡ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಮಾತಾಡ್ತಾರೆ ಅನ್ನೋದೇನು ಇಲ್ಲ. ಯಾಕಂದ್ರೆ ನಿನ್ನೆ ನೋಡಿ ಒಂದು ಟೀಮ್ ಮಾಡ್ಬೇಕು ಅಂತ ಅಂದಾಗ
ಇಲ್ಲಿ ರಾಶಿಕ್ ಅವ್ರು ಬಂದ್ಬಿಟ್ಟು ಮಾಲು ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಮತ್ತೆ ಇಲ್ಲಿ ಕಾವ್ಯ ಅವ್ರನ್ನ ಸೇಫ್ ಮಾಡಿದಾಗ ಇಲ್ಲಿ ಇವ್ರಿಗೆ ರಕ್ಷಿತ್ ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂತಂದ್ರೆ ಮಾಳು ಅವ್ರನ್ನ ಮತ್ತೆ ಇಲ್ಲಿ ಕಾವ್ಯ ಅವ್ರನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಜವೂ ಕೂಡ ಕಾವ್ಯ ಅವ್ರಿಗೆ ಒಂದ್ ಸ್ವಲ್ಪನೂ ಕೂಡ ಸೇವ್ ಆಗೋ ಒಂದು ಎಲಿಜಿಬಲ್ ಇರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಪ್ರೊಟೆಕ್ಟ್ ಮಾಡೋಣ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ರಾಶಿಕ್ ಅವರು ಅಂದ್ರೆ ಕೆಲವೊಬ್ಬರಿಗೆ ರಾಶಿಕ್ ಅವ್ರು ಮಾಡಿದ ತಪ್ಪು ಅಂತ ಅನ್ಸುತ್ತೆ, ಅದು ಗೇಮು. ರಾಶಿಕ್ ಅವ್ರಿಗೆ ಯಾರನ್ನ ಸೇವ್ ಮಾಡಬೇಕು ಅಂತ ಅನಿಸ್ತು, ಸೇವ್ ಮಾಡಿದ್ರು. ಇಲ್ಲಿ ಅವರು ನಾಮಿನೇಟ್ ಮಾಡಿದ ತಕ್ಷಣನೇ ಅದು ನಿಜವಾಗ್ಲೂ ಕೂಡ ಎಫರ್ಟ್ ಆಗಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡಿ, ಕಾವ್ಯ ಅವರು ಮತ್ತೆ ಇಲ್ಲಿ ಮಾಡುವರು ಇಬ್ರು ಕೂಡ ಬರ್ತಾರೆ, ಕ್ಯಾಪ್ಟನ್ ಕೂಡ ಇಲ್ಲಿ ಆಗಿದಾರಲ್ವಾ. ಇಲ್ಲಿ ಮೇನ್ ಆಗಿ ಗೆಲ್ಲೋದೇ ಪಾಯಿಂಟ್ ಬರೋದು. ಯಾರು ಗೆಲ್ತಾರೋ ಇಲ್ಲಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ, ಯಾರು ಸೋಲ್ತಾರೋ, ಯಾವೊಂದು ತಂಡ ಸೋಲುತ್ತೋ ಅವ್ರು ಬಂದ್ಬಿಟ್ಟು ಇಲ್ಲಿ ನಾಮಿನೇಟ್ ಆಗ್ತಾರೆ. ರಾಶಿಕ್ ಅವರು ಇಲ್ಲಿ ನಾಮಿನೇಟ್ ಮಾಡ್ಲಿ ಸೇವ್ ಮಾಡ್ಲಿ ಅದರಿಂದ ಏನೂ ಕೂಡ ಇಲ್ಲಿ ಎಫೆಕ್ಟ್ ಆಗ್ತಾನೆ ಇರಲಿಲ್ಲ. ಏನಕ್ಕೆ ಮೇನ್ ಆಗಿ ನೋಡಿ, ಇಲ್ಲಿ ಗೇಮ್ ಗೆಲ್ಲೋದ್ರಲ್ಲೇ ಇಲ್ಲಿ ಇದ್ದಿದ್ದು. ಇಲ್ಲಿ ರಾಶಿಕ್ ಅವ್ರು ಏನ್ ತಪ್ಪು ಮಾಡಿದ್ರು, ಇವ್ರಿಗೆ ರಕ್ಷಿತ್ ಅವ್ರಿಗೆ ಅನಿಸ್ತು ರಶಿಕ್ ಅವ್ರು ತಪ್ಪು ಮಾಡಿದ್ರು, ಕಾವ್ಯ ಅವ್ರನ್ನ ಸೇವ್ ಮಾಡಬಾರ್ದಿತ್ತು ಅಂತ ಅವ್ರಿಗೆ ಅನಿಸ್ತು. ಅಂದ್ರೆ ಫೇವರಿಸಮ್ ಮಾಡಿದ್ರು ಅಂತ ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಏನ್ ಮಾಡ್ದಂಗಾಯ್ತು, ಅವರು ಕೂಡ ಫೇವರಿಸಮ್ ಮಾಡ್ದಂಗಾಯ್ತು ಅಲ್ವಾ. ಲಾಸ್ಟ್ ಟೈಮು ರಾಶಿಕ್ ಅವರು ಈ ಒಂದು ಜೋಡಿ ಟಾಸ್ಕ್ ಬಂದಾಗ ಇಲ್ಲಿ ಗಿಲ್ಲಿ ಅವ್ರನ್ನ ಕಾವ್ಯ ಅವ್ರನ್ನ ಹೊರಗಡೆ ಇಡ್ಲೇಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ರು. ಅಂದ್ರೆ ರಾಶಿಕ್ ಅವ್ರು ಈ ರೀತಿನೂ ಕೂಡ ಇಲ್ಲಿ ಥಿಂಕ್ ಮಾಡಿರೋದಲ್ಲ. ಇಲ್ಲಿ ಕಾವ್ಯ ಅವ್ರು ಏನಾದ್ರು ಸೋತ್ರೆ ಅವ್ರು ಇಲ್ಲಿ ನಾಮಿನೇಟ್ ಆಗ್ತಾರೆ ಅಂತ ಬಿಟ್ಟು ಚೆನ್ನಾಗುತ್ತೆ. ಯಾಕಂದ್ರೆ ಮೊದಲನೇ ಟಾಸ್ಕ್ ಅಲ್ಲಿ ಚೈತ್ರ ಅವರು ಸೂರಜ್ ಅವರು ಬರ್ತಾರೆ ಕ್ಯಾಪ್ಟನ್ ಆದಾಗ, ಇಲ್ಲಿ ಚೈತ್ರ ಅವ್ರು ಸೋಲ್ತಾರೆ, ಅವ್ರಲ್ಲಿ ನಾಮಿನೇಟ್ ಆಗ್ತಾರೆ. ಸೂರಜ್ ಅವ್ರನ್ನ ಸೇವ್ ಮಾಡ್ತಾರೆ, ಅವ್ರಲ್ಲಿ ಗೆಲ್ತಾರೆ, ಕ್ಯಾಪ್ಟನ್ಸಿ ರೇಸ್ಗೆ ಬರ್ತಾರೆ. ಒಟ್ಟು 5 ಜನಕ್ಕೂ ಕೂಡ ಇಲ್ಲಿ ಏನಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈಗ 2 ಟಾಸ್ಕ್ಗಳು ಮಾತ್ರ ಇಲ್ಲಿ ಆಗಿದೆ. ಇನ್ನು 3ನೇ ಟಾಸ್ಕ್ ಅಲ್ಲಿ ಯಾರ್ಯಾರನ್ನ ಯಾವ್ಯಾವ ಟೀಮ್ಗೆ ಹಾಕ್ತಾರೆ, ಧ್ರುವಂತವ್ರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಅಂತ ನೋಡ್ಬೇಕು. ಮೇನ್ ಆಗಿ ಒಂದು ಇಷ್ಟ ಆಗದಿರೋ ವಿಚಾರ ಅಂತಂದ್ರೆ ಈ ರಕ್ಷಿತ್ ಅವ್ರು ಎಲ್ಲಾದ್ರೂ ಕೂಡ ಪರ್ಫೆಕ್ಟ್ ಅಂತ ಹೇಳಕ್ ಆಗಲ್ಲ. ಕೆಲವೊಂದು ವಿಚಾರದಲ್ಲಿ ರಕ್ಷಿತ್ ಅವರು ಪರ್ಫೆಕ್ಟ್ ಆಗಿ ಡಿಸಿಷನ್ ತಗೊಂತಾರೆ. ಬಟ್ ಈ ರೀತಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಮತ್ತೆ ಟೀಮ್ ಅಂತ ವಿಚಾರ ಬಂದಾಗ ಇಲ್ಲಿ ರಾಶಿಕ್ ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ಅನ್ನಿಸ್ತು ರಕ್ಷಿತ್ ಅವ್ರಿಗೆ, ಅವರು ಕೂಡ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಇಲ್ಲಿ ಬೇಕು ಅಂತಾನೆ ನೋಡಿ ಅಬ್ಸರ್ವ್ ಮಾಡಿ. ಟೀಮ್ ಅಂತ ಬಂದಾಗ ಇಲ್ಲ, ಕಾವ್ಯ ಅವ್ರಿಗೆ ಅವ್ರ ಮನಸ್ಸಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ ಕಾವ್ಯ ಅವರು ಗೇಮ್ ಆಡಲ್ಲ, ಗೆಲ್ಲಲ್ಲ ಅಂತ ಇಲ್ಲಿ ಇದ್ದಿದ್ದು. ಅಂದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಮಾಡುವವ್ರನ್ನ ಅಂತ ಇದ್ದಿದ್ದು. ಅಂದ್ರೆ ಇವ್ರ ಮನಸ್ಸಲ್ಲಿ ಇದ್ದಿದ್ದು ಒಂದು ಫೇವರಿಸಮ್ ಮಾಡಬಾರ್ದು. ಅವ್ರಿಲ್ಲಿ ರಾಶಿಕ್ ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ಯಾರಿಗೆ ಇಲ್ಲಿ ಪೊಟೆನ್ಶಿಯಲ್ ಇದೆಯೋ ಅವ್ರಲ್ಲಿ ಆಡ್ ಗೆಲ್ಲಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಟೀಮ್ ಮಾಡಿದ್ರೆ ಮುಗ್ದೋಗಿರೋದು. ಇವ್ರು ಮೇನ್ ಆಗಿ ಇಲ್ಲಿ ಮಾಡಿದ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಕಾವ್ಯ ಅವ್ರು ಸೋಲ್ಲೇಬೇಕು, ಇವ್ರಿಗೆ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಬೇಕು ಅಂತ ಅಂದ್ರೆ ಯಾರ್ಯಾರು ಗೇಮ್ ಚೆನ್ನಾಗಿ ಆಡಲ್ವೋ ಅವ್ರನ್ನ ಹಾಕ್ಬೇಕು ಅಂತ ಅಂದ್ಬಿಟ್ಟು ಇವರು ಡಿಸೈಡ್ ಮಾಡಿದ್ರು. ಅದಕ್ಕೋಸ್ಕರನೇ ಯಾರನ್ನ ಇಲ್ಲಿ 4 ಜನ ಆಯ್ಕೆ ಮಾಡ್ಬೇಕಿತ್ತು, ಅವ್ರು ಆಯ್ಕೆ ಮಾಡ್ಬೇಕಾದ್ರೆ ಫೇವರಿಸಮ್ ಮಾಡಿದ್ರು. ಒಟ್ಟಿನಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಕೇಳ್ತಾರೆ, ಸ್ಪಂದನ ಅವ್ರನ್ನ ಬಂದ್ಬಿಟ್ಟು ಕಾವ್ಯ ಅವ್ರ ಟೀಮಲ್ಲಿ ಹಾಕೋಣ ಅಂತಂದ್ರೆ ಬೇಡ, ನಾಮಿನೇಷನ್ ವಿಚಾರ ಅಂತ ಬಂದಾಗ ಇಬ್ರು ಕೂಡ ಇಲ್ಲಿ ನಾಮಿನೇಟ್ ಮಾಡ್ಕೊಳ್ಳಲ್ಲ ಒಬ್ಬರೊಬ್ಬರನ್ನ ಅಂತ ಅಂದ್ಬಿಟ್ಟು ಇವರು ರಕ್ಷಿತ್ ಅವರೇ ಹೇಳ್ತಾರೆ. ಧ್ರುವಂತವ್ರು ಬಂದ್ಬಿಟ್ಟು ಇಲ್ಲಿ ಮಾಳು ಅವ್ರ ಟೀಮಲ್ಲಿ ಸ್ಪಂದನ ಅವ್ರನ್ನ ಹಾಕೋಣ ಅಂತ ಹೇಳ್ತಾರೆ. ಈಗ ಟೀಮ್ ಕೂಡ ರೆಡಿ ಆಗುತ್ತೆ. ಇಲ್ಲಿ ಫೇವರಿಸಮ್ ಮಾಡಬಾರ್ದು. ಇಲ್ಲಿ ರಾಶಿಕ್ ಅವ್ರು ಮಾಡಿದ ತಪ್ಪು ಅಂತ ಅಂದ್ಮೇಲೆ ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದು ಕೂಡ ತಪ್ಪಾಯ್ತಲ್ವಾ. ಹೌದು, ಮಾಡೋರ್ನ ಸೇಫ್ ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ. ಆದ್ರೆ ಬಿಗ್ ಬಾಸ್ ಅಧಿಕಾರ ಕೊಟ್ಟಿರೋದೇನಪ್ಪ, ಇಲ್ಲಿ ಟೀಮ್ ನ ನೀಟಾಗಿ ರೆಡಿ ಮಾಡಿ ಅಂತ ಅಂದ್ಬಿಟ್ಟು ನೀವು ಫೇವರಿಸಮ್ ಮಾಡ್ಬಿಟ್ಟು ರೆಡಿ ಮಾಡಿ ಅಂತ ಹೇಳಿದ್ರ ಇಲ್ಲ ಅಲ್ವಾ. ನೋಡಿ, ಅವ್ರ ಮನಸ್ಸಲ್ಲಿ ಏನಪ್ಪಾ ಇತ್ತು ಅಂತಂದ್ರೆ ಕಾವ್ಯ ಅವ್ರು ಸೋಲ್ಲೇಬೇಕು, ಅವರು ನಾಮಿನೇಟ್ ಆಗ್ಲೇಬೇಕು ಅಂತಂದ್ಬಿಟ್ಟು ಕೂಡ ಇಲ್ಲಿ ರಕ್ಷಿತ್ ಅವ್ರ ಮನಸ್ಸಲ್ಲಿ ಇತ್ತು. ಅವರೇ ಇವನ್ ಬಾಯಲ್ಲೂ ಕೂಡ ಹೇಳಿದ್ರು, ಅದನ್ನ ನೀವು ಕೂಡ ಇಲ್ಲಿ ನೋಡಿದೀರಾ. ಕಾವ್ಯ ಅವ್ರ ಜೊತೆ ಇಲ್ಲಿ ಗಿಲ್ಲಿ ಅವ್ರನ್ನ ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಯಾವಾಗ್ಲೂ ಕೂಡ ಗೇಮ್ ಅಂತ ಬಂದಾಗ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿಲ್ಲ, ಅದಕ್ಕೆ ಹಾಕೋಣ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ರಕ್ಷಿತ್ ಅವ್ರ ಮನಸ್ಸಲ್ಲಿ ಗಿಲ್ಲಿ ಅವರು ಕಾವ್ಯ ಅವರು ಏನು ಕೂಡ ಇಲ್ಲ ಗೇಮ್ ಅಂತ ಬಂದಾಗ. ಚೈತ್ರ ಅವ್ರನ್ನು ಕೂಡ ಅಷ್ಟೇ ಅವ್ರ ಟೀಮಲ್ಲಿ ಹಾಕಿದ ಮೇನ್ ರೀಸನ್ನೇ ಇಲ್ಲಿ ಆ ಡಿಶ್ ಟಾಸ್ಕ್ ಏನ್ ಬಂತೋ ಅಶ್ವಿನಿ ಅವ್ರ ಎದುರುಗಡೆ ಸೋತಿದ್ದಾರೆ, ಇವಾಗೂ ಕೂಡ ಅವ್ರು ಸೋಲ್ಲೇಬೇಕು ಅಂತಂದ್ಬಿಟ್ಟು ಸ್ಪಂದನ ಅವ್ರನ್ನ ಇಲ್ಲಿ ಮಾಡುವ ಟೀಮ್ಗೆ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಚೈತ್ರ ಅವ್ರನ್ನ ಬೇಕು ಅಂತ ಇದೊಂದು ಡಮ್ಮಿ ಟೀಮ್ ಅಂತ ಇಲ್ಲಿ ರೆಡಿ ಮಾಡಿದ್ರು. ರಘು ಅವರು ಕೂಡ ಅಷ್ಟೇ ಇಲ್ಲಿ ಅವ್ರು ಬಲಿಷ್ಠವಾಗಿ ಕಾಣಿಸ್ತಾರೆ. ಹೌದು, ಅವರೊಬ್ಬರೇ ಇಲ್ಲಿ ಬಲಿಷ್ಠವಾಗಿದ್ರೆ ಸಾಕು, ಇನ್ನು 3 ಜನ ಕೂಡ ಇಲ್ಲಿ ಡಮ್ಮಿ ಅನ್ನೋ ರೀತಿ ಇಲ್ಲಿ ಸಮಥಿಂಗ್ ವರ್ಡ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳ್ತಾರೆ. ಅಂದ್ರೆ ಟೀಮ್ ರೆಡಿ ಮಾಡ್ಬೇಕಾದ್ರೆ ಮೇನ್ ಆಗಿ ಫೇವರಿಸಮ್ ಮಾಡಿದ್ರು ಅಂತ ಅಂದ್ಬಿಟ್ಟು ನೀಟಾಗಿ ಗೊತ್ತಾಯ್ತು. ಇಲ್ಲಿ ಇವರು ಕೂಡ ಫೇವರಿಸಮ್ ಮಾಡ್ದಂಗೆ ಆಯ್ತಲ್ವಾ. ರಾಶಿಕ್ ಅವ್ರು ಏನ್ ತಪ್ಪು ಮಾಡಿದ್ರು, ಇಲ್ಲಿ ರಕ್ಷಿತ್ ಅವರು ಕೂಡ ಅದೇ ತಪ್ಪು ಮಾಡ್ದಂಗೆ ಆಯ್ತಲ್ವಾ. ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ. ಅದಕ್ಕೆ ಹೇಳೋದು, ಕೆಲವೊಂದು ಸಮಯದಲ್ಲಿ ರಕ್ಷಿತ್ ಅವ್ರು ಏನೊಂದು ಡಿಸಿಷನ್ ತಗೊಂತಾರೋ ಅದು ಡಿಸಿಷನ್ ಏನೇ ಇದ್ರೂ ಕೂಡ ನಾವೊಂದು ಅದಕ್ಕೆ ರೀಸನ್ ಕೊಡ್ತೀವಲ್ಲ, ಆ ರೀಸನ್ ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ಅವರು ಮೇನ್ ಆಗಿ ಏನ್ ಹೇಳಿದ್ರೆ ಚೆನ್ನಾಗಿರೋದು ಅಂತಂದ್ರೆ ಇಲ್ಲಿ ರಾಶಿಕ್ ಅವರು ತಪ್ಪು ಮಾಡಿದ್ದಾರೆ, ನಾವು ಆ ತಪ್ಪು ಮಾಡೋದು ಬೇಡ, ಯಾರಿಗೆ ಇಲ್ಲಿ ಪೊಟೆನ್ಶಿಯಲ್ ಇದೆಯೋ ಅವರು ಗೆದ್ರೆ ಸಾಕು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಟೀಮ್ನ ರೆಡಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಅದನ್ನ ಬಿಟ್ಬಿಟ್ಟು ಇಲ್ಲ ರಾಶಿಕಾ ಮಾಡಿದ ತಪ್ಪು, ಕಾವ್ಯ ಅವರು ಗೆಲ್ಲೇಬಾರ್ದು ಅಂತ ಅಂದ್ಬಿಟ್ಟು ಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ರು. ಕೊನೆಗೆ ಎಂಡಿಂಗ್ ರಿಸಲ್ಟ್
ಏನ್ ಬಂತು, ಟೀಮ್ ರೆಡಿ ಮಾಡಿದ್ರು. ಮಾಳು ಅವರು ಮತ್ತೆ ಇಲ್ಲಿ ಧನುಷ್ ಅವರು, ಅಶ್ವಿನಿ ಅವರು, ಸ್ಪಂದನ ಅವರು ಒಂದು ಟೀಮ್ ಆದ್ರು. ಮಾಳು ಅವರು ಕ್ಯಾಪ್ಟನ್ ಆದ್ರು ಒಂದು ಟೀಮ್ಗೆ, ಇನ್ನೊಂದು ಟೀಮ್ಗೆ ಕಾವ್ಯ ಅವರು ಕ್ಯಾಪ್ಟನ್ ಆದ್ರು. ಕಾವ್ಯ ಅವರು, ಗಿಲ್ಲಿ ಅವರು ಮತ್ತೆ ಇಲ್ಲಿ ರಘು ಅವರು, ಚೈತ್ರ ಅವರು. ಹೌದು, ಬಲಿಷ್ಠವಾಗಿ ಯಾವ ಟೀಮ್ ಕಾಣಿಸ್ತಿತ್ತು ಅಂತಂದ್ರೆ ಇಲ್ಲಿ ಗೇಮ್ ಅಂತ ಬಂದಾಗ ಅಶ್ವಿನಿ ಅವರು ಸಖತ್ತಾಗಿ ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಮಾಳು ಅವ್ರನ್ನು ಕೂಡ ಅಷ್ಟೇ, ಅವ್ರನ್ನ ತೆಗ್ದಾಕಂಗೆ ಇಲ್ಲ. ಪ್ರತಿಯೊಂದು ಗೇಮಲ್ಲೂ ಕೂಡ ಮಾಳು ಅವರು ಕೂಡ ಅವ್ರ ಕೈಯಲ್ಲಿ ಎಷ್ಟು ಬೆಟರ್ ಕೊಡೋಕ್ಕಾಗುತ್ತೋ ಅಷ್ಟು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಯಾವ್ದಾದ್ರು ಅವಕಾಶ ಸಿಕ್ಕಿದೆಯೋ ಅದರಲ್ಲಿ. ಮತ್ತೆ ಇಲ್ಲಿ ಧನುಷ್ ಅವರು ತಗೊಳ್ಳಿ, ಗೇಮ್ ಅಂತ ಬಂದಾಗ ಎಕ್ಸಲೆಂಟ್ ಆಗಿ ಇಲ್ಲಿ ಆಡ್ತಾರೆ. ಅಶ್ವಿನಿ ಅವರಂತೂ ಹೇಳಲೇಬೇಕಾಗಿಲ್ಲ, ಫಸ್ಟ್ ಗೇಮ್ ಅಲ್ಲಿ ಸೂರಜ್ ಅವ್ರ ಪರ ಇಲ್ಲಿ ನಿಂತ್ಕೊಂಡು ಆಡಿದ್ರು, ಅದೇ ಸೂರಜ್ ಅವ್ರ ಜೊತೆ ಇಲ್ಲಿ ಆಡಿದ್ರು, ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಅಂದ್ರೆ ನೋಡಿ, ಕೇವಲ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಥಿಂಕಿಂಗ್ ಏನಿರುತ್ತೆ, ಒಳ್ಳೇದಾಗಿ ಥಿಂಕಿಂಗ್ ಮಾಡಿದ್ರೆ ಅದು ಒಳ್ಳೇದೇ ಆಗುತ್ತೆ. ರಾಶಿಕ್ ಅವ್ರು ಕೂಡ ಫಸ್ಟ್ ಟೈಮು ಜೋಡಿ ಟಾಸ್ಕ್ ಅಂತ ಬಂದಾಗ ಮೇನ್ ಆಗಿ ಅವರು ಹೊರಗಡೆ ಉಳಿಯೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಒಳ್ಳೇದು ಅನ್ನೋದೇ ಇರಲಿಲ್ಲ. ಅವರು ಸೂರಜ್ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡೋದೇನಪ್ಪಾ ಅಂತಂದ್ರೆ ಗಿಲ್ಲಿನ ಮತ್ತೆ ಇಲ್ಲಿ ಕಾವ್ಯನ ಹೊರಗಡೆ ಇಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮೇನ್ ಆಗಿ ಆ ಒಂದು ಗೇಮ್ಗೆ ಅವ್ರು ಹೋಗಲ್ಲ, ಅಂದ್ರೆ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಲ್ಲ. ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ರಘು ಅವರು ಅವರಿಬ್ಬರನ್ನು ಸೇರಿ ಈಚೆ ಇಡ್ತಾರೆ. ಇಲ್ಲಿ ಏನಾಯ್ತು, ರಕ್ಷಿತಾ ಅವರು ಕಾವ್ಯ ಅವರು ಕೆಟ್ಟದಾಗ್ಲಿ ಅಂತ ಬಯಸಿದ್ರು. ನಮಗೆ ಇಲ್ಲಿ ಬಿಗ್ ಬಾಸ್ ಹೇಳಿರೋದೇನಪ್ಪಾ ಅಂದ್ರೆ ಟೀಮ್ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಟೀಮ್ ಮಾಡಿದ್ರೆ ಆಯ್ತು ಅಂತ ಹೇಳಿದ್ರೆ ಮುಗ್ದೋಗಿರೋದು. ಅವ್ರಿಗೆ ಸೋಲ್ಲೇಬೇಕು ಅಂತ ಟೀಮ್ ರೆಡಿ ಮಾಡಿದಾಗ ಏನಾಯ್ತು ಅಂತಂದ್ರೆ ನಿನ್ನೆ ಎಂಡಿಂಗ್ ರಿಸಲ್ಟ್ ಬಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಗೆಲ್ತಾರೆ, ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ. ಮಾಳು ಅವರು ನೋಡಿ, ಅವ್ರು ಎಷ್ಟೇ ಕೂಡ ಪೊಟೆನ್ಶಿಯಲ್ ಇದ್ರೂ ಕೂಡ ಕೆಲವೊಂದ್ಸತಿ ನಾವು ಇನ್ನೊಬ್ಬರಿಗೆ ಕೆಟ್ಟದ್ ಬಯಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಪೊಟೆನ್ಶಿಯಲ್ ಇರ್ಲಿ ಇಲ್ದೇ ಇರ್ಲಿ ಆ ಒಂದು ಸಮಯ ದೇವ್ರು ಅಂತ ಒಬ್ಬ ಇರ್ದೇ ಇರ್ತಾನೆ ಅಲ್ವಾ. ಎಂಡಿಂಗ್ ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿರುತ್ತಲ್ವಾ. ನಾವ್ ಏನೇ ಆ ಲೆಕ್ಕಾಚಾರ ಹಾಕ್ಬೋದು, ಇಲ್ಲಪ್ಪ ನಾವು ಅವ್ರ ಪರ ನಿಂತ್ಕೋಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಅನ್ಕೊಂತೀವಿ. ಆದ್ರೆ ಕೊನೆದಾಗಿ ನೋಡಿ, ಕಾವ್ಯ ಅವ್ರಿಗೆ ಇವರು ಕೆಟ್ಟದಾಗ್ಲಿ ಅಂತ ಬಯಸಿದ್ರು. ಗಿಲ್ಲಿಯವ್ರನ್ನು ಕೂಡ ಅದೇ ಟೀಮ್ಗೆ ಹಾಕಿದ್ರು. ಚೈತ್ರ ಅವರು ಕೂಡ ಏನು ಆಡಲ್ಲ ಅಂತಂದ್ಬಿಟ್ಟು ಅವ್ರನ್ನೂ ಕೂಡ ಇಲ್ಲಿ ಕಾವ್ಯ ಅವ್ರ ಟೀಮ್ಗೆ ಹಾಕಿದ್ರು. ಗಿಲ್ಲಿಯವ್ರನ್ನು ಕೂಡ ಅಷ್ಟೇ, ಒಂದು ಟಾಸ್ಕ್ ಅಂತ ಬಂದಾಗ ಏನು ಆಡಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಥಿಂಕ್ ಮಾಡಿ ಹಾಕೋರು. ಆದ್ರೆ ಕೊನೆಯದಾಗಿ ಎಂಡಿಂಗ್ ರಿಸಲ್ಟ್ ಬಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರ ಟೀಮ್ ಗೆಲ್ತಾರೆ. ನೋಡಿದ್ರೆ ಅದಕ್ಕೆ ಹೇಳೋದು, ನಮ್ಮ ಮನಸ್ಸಲ್ಲಿ ನಾವು ಒಳ್ಳೇದನ್ನ ಬಯಸಿದ್ರೆ ನಿಜವಾಗ್ಲೂ ಕೂಡ ಒಳ್ಳೇದಾಗಿ ಆಗುತ್ತೆ. ಕೆಟ್ಟದನ್ನ ಬಯಸಿದಾಗ ಏನಾಗುತ್ತೆ ಅಂತಂದ್ರೆ ಅದು ಕೆಟ್ಟದಾಗ ಚಾನ್ಸೇ ಇರಲ್ಲ. ಮೇಲೊಬ್ಬ ಅಂತ ಇದ್ದೇ ಇರ್ತಾನೆ. ನಾವಿಲ್ಲಿ ಎಷ್ಟೇ ಅಳೆದು ತೂಗಿ ಮಾಡಿದ್ರು ಕೂಡ ಮೇಲೊಬ್ಬ ರಿಸಲ್ಟ್ ಏನ್ ಕೊಡ್ತಾನೋ ಅದು ಆಗ್ಲೇಬೇಕು. ನಾವು ಎಷ್ಟೇ ಪ್ರಯತ್ನ ಪಡ್ಬೋದು, ಬಟ್ ಲಕ್ ಅನ್ನೋದು ಇನ್ನೊಂದು ಕಡೆ. ಬಟ್ ಈ ರೀತಿಯಾಗಿ ಕೆಟ್ಟದ್ ಬಯಸಿದಾಗ ನಾವು ಇನ್ನೊಬ್ರಿಗೆ ಅದು ಒಳ್ಳೇದೇ ಆಗುತ್ತೆ. ಅದು ನಮ್ಗೆ ರಿಟರ್ನ್ ಹೊಡೆದೇ ಹೊರೆಯುತ್ತೆ. ಕರ್ಮ ರಿಟರ್ನ್ಸ್ ಅಂತ ಅಂತಾರಲ್ಲ, ಆ ರೀತಿ ಆಗಿ ಆಗುತ್ತೆ. ಇಲ್ಲಿ ಎಷ್ಟೊಂದು ಮಾಡುವವರು ಸೇವ್ ಆಗಬೇಕು ಅಂತ ಕಷ್ಟಪಟ್ಟರು ರಕ್ಷಿತ್ ಅವರು. ಅಂದ್ರೆ ಮಾತಾಡ್ಬಿಟ್ಟು ಟೀಮ್ ರೆಡಿ ಮಾಡಿದ್ರು, ಆದ್ರೂ ಕೂಡ ಏನು ಯೂಸ್ ಆಗ್ಲಿಲ್ಲ. ಅದಕ್ಕೆ ನಾವು ಒಂದ್ಸತಿ ಕೆಲಸ ಮಾಡ್ತಿದೀವಿ ಅಂತಂದ್ರೆ ನಿಯತ್ತಾಗಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಫೇವರಿಸಮ್ ಅದು ಇದು ಅಂತ ಮಾಡಬಾರ್ದು. ಇಲ್ಲಿ ರಾಶಿಕ್ ಅವ್ರದ್ದು ಏನ್ ತಪ್ಪಾಯ್ತು ಅಂತ ರಕ್ಷಿತ್ ಅವ್ರು ಅನ್ಕೊಂಡ್ರು, ರಕ್ಷಿತ್ ಅವರು ಕೂಡ ಅದೇ ತಪ್ಪು ಮಾಡಿದ್ರು. ಕೊನೆದಾಗಿ ಇಲ್ಲಿ ಕಾವ್ಯ ಅವ್ರ ಟೀಮೇ ಗೆಲ್ತು. ಒಟ್ಟಿನಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾವು ಏನ್ ಅನ್ಕೊಂಡಿರ್ತೀವೋ ಅದೇ ಆಗ್ಬೇಕು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಇಲ್ಲಿ ಯಾರು ಕೂಡ ಬರೆದು ಕೊಟ್ಟಿರಲ್ಲ. ಮೇನೊಬ್ಬ ಅಂತ ಇದ್ದೇ ಇರ್ತಾರೆ. ನಾವೇನೇ ಅನ್ಕೊಂಡ್ರು ಕೂಡ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಒಂದೊಂದ್ಸತಿ ಒಬ್ಬೊಬ್ರು ಗೆಲ್ತಾರೆ, ಒಂದೊಂದ್ಸತಿ ಒಬ್ಬೊಬ್ರು ಸೋಲ್ತಾರೆ. ನೋಡಿ, ಧನುಷ್ ಅವ್ರ ಎದುರುಗಡೆ ಇಲ್ಲಿ ಗಿಲ್ಲಿಯವ್ರು ಗೆಲ್ಲಲ್ಲ ಅಂತ ಇವ್ರ ಲೆಕ್ಕಾಚಾರ ಆಗಿತ್ತು. ಅಶ್ವಿನಿ ಅವ್ರ ಎದುರುಗಡೆ ಚೈತ್ರ ಅವ್ರು ಸರಿಯಾಗಿ ಆಡಲ್ಲ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರ ಲೆಕ್ಕಾಚಾರ ಆಗಿತ್ತು. ಕೊನೆಯದಾಗಿ ಗೇಮ್ ಅಂತೂ ಸಖತ್ತಾಗಿ ಆಡಿದ್ರು. ಇಲ್ಲಿಯವರು ಕಾವ್ಯ ಅವರು ಎರಡನೇ ಗೇಮಲ್ಲಿ ಸಖತ್ತಾಗಿ ಗೆದ್ದಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಪ್ರೋಮೋ ನೋಡಿ ನಿಮ್ಗೆ ಅನಿಸ್ತು? ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತೆ ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಜಗಳ ಆಯ್ತಲ್ಲ, ಈ ಒಂದು ವಿಚಾರದ ಬಗ್ಗೆ, ಮತ್ತೆ ಈ ವಾರದ ಕ್ಯಾಪ್ಟನ್ಸಿ ರೇಸ್ಗೆ 5 ಜನ ಬರ್ತಾರೆ. ಈಗ ಒಂದು ಸೂರಜ್ ಸೆಲೆಕ್ಟ್ ಆಗಿದ್ದಾರೆ, ಮತ್ತಿಲ್ಲಿ ಕಾವ್ಯ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ನೋಡೋಣ. ಈ ವಾರದ ಕ್ಯಾಪ್ಟನ್ ಯಾರಾದ್ರೆ ಚೆನ್ನಾಗಿರುತ್ತೆ? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.